ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಐ. ನಾನು ಪ್ರಮೋದ್ ಬೋಪಣ್ಣ. ಅಯ್ಯೋ ದೇವ್ರೆ, ಇದೆಂಥ ಬದುಕು ನಂದು. ನನಗೆ ಯಾಕೆ ಈ ಚಿತ್ರಹಿಂಸೆ? ಜಗತ್ತಿನ ಅತ್ಯಂತ ಬಲಶಾಲಿ ಪ್ರಾಣಿ ನಾನು. ಆದರೂ ಇಂದು ಅತ್ಯಂತ ದುರ್ಬಲನಾಗಿ ನಿಂತಿದ್ದೇನೆ. ನನ್ನ ಕಾಲುಗಳಿಗೆ ಶಕ್ತಿಯೇ ಇಲ್ಲ. ನಡೆಯೋಕ್ಕೂ ಆಗ್ತಾ ಇಲ್ಲ, ಉಣ್ಣೋಕ್ಕೂ ಆಗ್ತಾ ಇಲ್ಲ. ಈ ಚಿತ್ರಹಿಂಸೆ, ಈ ನರಕದ ಜೀವನ ಇದೆಯಲ್ಲ, ಇದು ನೀವೆಲ್ಲ ನನಗೆ ಕೊಟ್ಟ ಬಳುವಳಿ. ನಿಮ್ಮೆಲ್ಲರ ಹುಚ್ಚುತನದ ಕೊಡುಗೆ ಇದು. ಒಂದ್ಸಲ ನನ್ನ ಈ ಕಾಲಿನ ಸ್ಥಿತಿ ನೋಡಿ. ಗುಂಡು ಬಿದ್ದ ಜಾಗದಿಂದ ಕೀವು ಹೇಗೆ ಹಾರ್ತಾ ಇದೆ ನೋಡಿ. ಎಷ್ಟು ಯಮಯಾತನೆ ಆಗ್ತಾ ಇರ್ಬೋದು ಯೋಚನೆ ಮಾಡಿ. ನಿಮ್ಮ ಕಾಲಿಗೆ ಗುಂಡು ಬಿದ್ದರೆ ಸಹಿಸ್ಕೋತಾ ಇದ್ರಾ? ಎಷ್ಟೋ ತಿಂಗಳ ಹಿಂದೆ ಬಿದ್ದ ಗುಂಡು ಇದು. ಆ ಗುಂಡುಗಳನ್ನ ಕಾಲಲ್ಲಿ ಹೊತ್ತು ಅಸಾಧ್ಯ ನೋವನ್ನ ತಿಂತ ಅದನ್ನ ಯಾರ ಜೊತೆಗೂ ಹೇಳೋಕ್ಕೂ ಆಗದೆ, ಅನುಭವಿಸೋಕ್ಕೂ ಆಗದೆ, ಅದ್ಯಾವ ಮಟ್ಟದಲ್ಲಿ ನೋವು ತಿಂತಾ ಇದ್ದೀನಿ ಯೋಚನೆ ಮಾಡಿ. ನಿಮ್ಮ ದೇಹಕ್ಕೆ ಗುಂಡು ಬಿದ್ದರೆ ಸಹಿಸೋ ಶಕ್ತಿ ನಿಮಗಿದೆಯಾ? ಸತ್ಯ ಹೋಗ್ತೀರಾ? ಬದುಕಿದ್ರೆ ನಿಮ್ಮವರು ನಿಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ, ನೋವು ಕಡಿಮೆ ಆಗುತ್ತೆ, ಹೇಗೋ ಬದುಕೋತೀರಾ. ಗುಂಡು ಹೊಡೆದವರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಬರ್ತಾರೆ. ಆದರೆ ನನ್ನ ವಿಷಯದಲ್ಲಿ ನನ್ನ ಕಾಲಿಗೆ ಗುಂಡು ಬಿದ್ದಿದೆ ಅನ್ನೋದು ನಂಗಷ್ಟೇ ಗೊತ್ತು. ಅದನ್ನ ತೆಗೆಯೋದಕ್ಕೆ ಯಾರೂ ಬರಲ್ಲ. ಯಾರು ಗುಂಡು ಹೊಡೆದ್ರು ಅನ್ನೋದನ್ನ ಕೂಡ ಕೇಳೋಕ್ಕೂ ಯಾರು ಹೋಗಲ್ಲ. ಅದು ಯಾರಿಗೂ ಬೇಕಾಗಿಲ್ಲ. ಆನೆಗೆ ಗುಂಡು ಹೊಡೆಯೋದು ಅಂದ್ರೆ ಅದು ದೊಡ್ಡ ಅಪರಾಧ ತಾನೆ. ಯಾಕೆ ನೀವು ಕಾನೂನು ಕ್ರಮ ಕೈಗೊಳ್ಳಲ್ಲ? ಈ ಗುಂಡು ಯಾರ ಬಂದೂಕಿನಿಂದ ಹಾರಿದ್ದು ಅಂತ ನಿಮಗೆ ಕಂಡು ಹಿಡಿಬಹುದಲ್ಲ? ಅಂದ ಹಾಗೆ ನಾನು ಕಾಜೂರು ಕರ್ಣ. ಕಾಜೂರು ಗ್ರಾಮಸ್ಥರೇ ನನಗೆ ಈ ಹೆಸರು ಕೊಟ್ಟಿದ್ದು. ಸೋಮವಾರಪೇಟೆ ಮಡಿಕೇರಿ ರಸ್ತೆಯಲ್ಲಿ ಹೋಗ್ತಾ ಬರ್ತಾ ಇರೋ ಬಹಳಷ್ಟು ಜನರಿಗೆ ನಾನ್ಯಾರು ಅಂತ ಚೆನ್ನಾಗಿ ಗೊತ್ತು. ಮೊನ್ನೆಯವರೆಗೂ ನಾನೇ ಕಾಡಿನ ರಾಜನಾಗಿದ್ದೆ. ನನಗೆ ಇಷ್ಟ ಬಂದ ಹಾಗೆ ಬದುಕ್ತಾ ಇದ್ದೆ. ನನಗೆ ನನ್ನದೇ ಆದ ಬದುಕಿತ್ತು. ಅಲ್ಲಿ ಯಾರ ಹಂಗೂ ಇರಲಿಲ್ಲ. ಕಾಡು ಮೇಡು ತೋಟ ಗದ್ದೆ ಅಂತ ತಿರುಗಾಡ್ತಾ ಸ್ವಚ್ಛಂದವಾಗಿದ್ದೆ. ಆದರೆ ನನ್ನ ಈ ಜೀವನ ನಿಮಗೆ ಇಷ್ಟ ಆಗಲಿಲ್ಲ. ನನ್ನ ಪುಂಡಾನೆ ಅಂತ ಕರೆದ್ರಿ, ನರಹಂತಕ ಅಂತ ಬಿರುದು ಕೊಟ್ರಿ, ದಾಂಧಲೆ ಮಾಡ್ತೀನಿ ಅಂತ ಆರೋಪಿಸಿದ್ರಿ. ಆದರೆ ಇಷ್ಟೇ ಆಗಿದ್ದಿದ್ರೆ ಪರವಾಗಿರಲಿಲ್ಲ. ನೀವು ಮಾಡಿದ ಆರೋಪವನ್ನ ಸಾಬೀತು ಮಾಡೋಕೆ ನನ್ನ ಮೇಲೇನೆ ದಾಳಿ ಕೂಡ ಮಾಡಿದ್ರಿ. ನನ್ನ ಮೇಲೆ ಗುಂಡು ಹೊಡೆದ್ರಿ. ಅದೆಂತಹ ಗುಂಡು! ಪ್ರಾಣಿಗಳನ್ನ ಕೊಲ್ಲೋಕೆ ಅಂತಾನೆ ಬಳಸೋ ಸೀಸದ ಉಂಡೆಗಳನ್ನ ತುಂಬಿಸಿ ನನ್ನ ಮೇಲೆ ಗುಂಡು ಹೊಡೆದ್ರಿ. ಅಂತಹ ಅನ್ಯಾಯ ನಾನೇನ್ ಮಾಡಿದೆ? ರಸ್ತೆ ನಮ್ಮ ಕಾಜೂರಿಂದ ಹಿಡಿದಾನೆ ಅಂತ ಅಷ್ಟೇ. ಅದರಲ್ಲಿ ಅದೇ ಹಿಂದೆ ಕಾಲಲ್ಲಿ, ಎಡಗಾಲಲ್ಲಿ, ಬಡಗಾಲಲ್ಲಿ ಮತ್ತು ಹೊಟ್ಟೆ ಭಾಗದಲ್ಲಿ ಎಲ್ಲ ಗುಂಡೇಟುಗಳು. ಅದೇ ಹಿಂದೆ ಕಾಲದಲ್ಲಿರೋ ಲೆಟ ಕ್ಯೂ ಹೊಡೆದು ಇದಾಗುವಾಗ ಬುಲೆಟು ದಾಟಿತ್ತು ಹೊರಗೆ. ಗಾಯ ಈಗ ಒಣಗ್ತಿದೆ. ಮೊದಲು ಭಾಳ ಊತ ಇತ್ತು ಕಾಲು, ಈಗ ಊತ ಎಲ್ಲ ಕಡಿಮೆ ಆಗಿದೆ. ಇನ್ನೊಂದು ಸ್ವಲ್ಪ ದಿವಸ ಸಮಯ ತಗೊಳ್ತದೆ. ಅದಕ್ಕೆ ನಾವು ಇಂಜೆಕ್ಷನು, ಆ್ಯಂಟಿಬಯೋಟಿಕ್ಕು, ಪೇನ್ ಕಿಲ್ಲರು ಏನೆಲ್ಲ ಬೇಕು ಅದಕ್ಕೆ ಅವಶ್ಯಕತೆ ಇರೋದನ್ನೆಲ್ಲ ಕೊಟ್ಟಿದ್ದೀವಿ. ಇದು ಮಾಡಿ ಕಂಟಿನ್ಯೂ. ನಿಮ್ಮ ತೋಟಕ್ಕೆ ಬಂದೆ ಅಂತನಾ? ನೀವುಗಳು ಓಡಾಡೋ ದಾರಿಯಲ್ಲಿ ನಾನು ಬಂದೆ ಅಂತನಾ? ನಿಮ್ಮ ಮೇಲೆ ದಾಳಿ ಮಾಡಿದೆ ಅಂತನಾ?
ನೀವು ಸುಮ್ಮನಿದ್ದಿದ್ರೆ ನಾನು ಯಾಕೆ ನಿಮ್ಮ ಮೇಲೆ ದಾಳಿ ಮಾಡ್ತಿದ್ದೆ? ನಾನೇನು ನಿಮ್ಮ ಆಸ್ತಿ ತೋಟ ಮನೆ ಕಿತ್ಕೊಳ್ಳೋಕೆ ಬಂದಿರಲಿಲ್ಲ. ನಾನು ಬಂದಿದ್ದು ಬರೇ ನನ್ನ ಊಟಕ್ಕಾಗಿ. ಅದು ಕಾಡಲ್ಲಿ ಸಿಗಲ್ಲ ಅಂದಮೇಲೆ ಆ ಊಟ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಬರಲೇಬೇಕಲ್ವಾ? ನನಗೂ ಊಟ ಬೇಕಲ್ವಾ? ಊಟ ಸಿಗದೆ ಅದೆಷ್ಟೋ ದಿನ ನಾನು ಉಪವಾಸ ಇದ್ದೆ. ನೀವು ಯಾವತ್ತಾದ್ರೂ ಹಸಿವಿನ ಸಂಕಟವನ್ನು ಅನುಭವಿಸಿದ್ದೀರಾ? ನಿಮಗೂ ಒಂದೆರಡು ದಿನ ಊಟ ಸಿಗದೇ ಇರಬೇಕು, ಎಲ್ಲೂ ಕೂಡ ಒಂದು ಹನಿ ನೀರು ಸಿಗದೇ ಇರಬೇಕು. ಆಗ ನಿಮಗೆ ಹಸಿವಿನ ಸಂಕಟ ಏನು ಅನ್ನೋದು ಅರ್ಥ ಆಗತ್ತೆ. ಆವಾಗ ನೀವು ಕೂಡ ಒಂದು ಹನಿ ನೀರಿಗಾಗಿ, ಒಂದು ಹಿಡಿ ಅನ್ನಕ್ಕಾಗಿ ಪುಂಡರಾಗ್ತೀರಾ, ದಾಂಧಲೆ ಮಾಡ್ತೀರಾ, ಕೊಲೆನೂ ಮಾಡ್ತೀರಾ. ನಾನು ಮಾಡಿದ್ದು ಅದೇ. ನನಗೆ ಕಾಡಿನ ನ್ಯಾಯ ಗೊತ್ತೇ ಹೊರತು ನಿಮ್ಮ ನ್ಯಾಯ ನೀತಿ ಕಾನೂನುಗಳು ನನಗೆ ಗೊತ್ತಿಲ್ಲ. ನನಗೆ ಹೊಟ್ಟೆ ತುಂಬ ಊಟ ಸಿಗೋ ಹಾಗೆ ಮಾಡಿ, ಆಗ ನಾನು ಕೂಡ ಕಾಡು ಬಿಟ್ಟು ಬರಲ್ಲ. ಆ್ಯಕ್ಚುಲಿ ಆನೆ ತುಂಬ ಮೂಕ ಪ್ರಾಣಿ. ಅದರದ್ದು ಗನ್ ಶಾಟ್ ಉಂಡು ಸಹಿಸ್ಕೊಳ್ಳೋ ತಾಕತ್ತು ಅದಕ್ಕಿಲ್ಲ. ಪ್ರತಿಯೊಂದು ಆನೆಗೆ ಅದರ ಕಾಲೇ ಮೂಲಾಧಾರ. ಆ ಇಡೀ 4 ಟನ್ ವೆಯ್ಟ್ ಇಡೀ ಕಾಲಲ್ಲಿ ತಡ್ಕೋಬೇಕು. ಅದು ಯಾವಾಗ ಕಾಲಿಗೆ ಇಂಜುರಿ ಆಯಿತು ಸರ್ವೈವಲ್ ತುಂಬ ಕಷ್ಟ. ಅದಕ್ಕೆ ಟ್ರೀಟ್ಮೆಂಟು ಆಯಿತು, ಅದೇ ಮತ್ತು ರಿಕವರಿ ತುಂಬ ಲೇಟ್ ಆಗುತ್ತೆ. ದಯವಿಟ್ಟು ಯಾರು ಗುಂಡು ಹೊಡಿಬೇಡಿ. ಆನೆಗೆ ಸ್ಟಾಫ್ಗಳು ತುಂಬ ಇದ್ದಾರೆ, ಅವ್ರಿಗೆ ಹೇಳಿ ಅವ್ರು ಬಂದು ಓಡಿಸ್ತಾರೆ. ಅವರು ನೀವು ಯಾವ ಕಾರಣಕ್ಕೂ ಗನ್ ಶಾಟ್ ಮಾಡ್ಕೋಬೇಡಿ. ಒಂದು ನೆನ್ಪಿಟ್ಕೊಳ್ಳಿ, ನೀವುಗಳು ಹುಟ್ಟೋ ಮೊದಲೇ ನಾವು ಹುಟ್ಟಿದ್ವಿ. ಈ ಭೂಮಿ ಮೇಲೆ, ಪ್ರಕೃತಿ ಮೇಲೆ ನಮಗೂ ನಿಮ್ಮಷ್ಟೇ ಹಕ್ಕಿದೆ. ಇನ್ನು ನೀವು ಏನು ತೋಟ ಗದ್ದೆ ಅಂತ ಮಾಡಿಕೊಂಡು ಅನುಭವಿಸ್ತಾ ಇದ್ದೀರಾ, ಅದು ಹಿಂದೊಂದು ದಿನ ನಮ್ಮ ಕಾಡಾಗಿತ್ತು. ಅದಕ್ಕೆ ಬೇಲಿ ಹಾಕುವಾಗ ನೀವು ಯಾರೂ ನಮ್ಮ ಅನುಮತಿ ಕೇಳಿರಲಿಲ್ಲ. ಈಗ ನಾವು ಬಂದು ನಿಮ್ಮ ಅನುಮತಿ ಕೇಳಬೇಕಾ? ನಾವು ಕಾಡು ಪ್ರಾಣಿಗಳಿಗೂ ನೀವು ಮನುಷ್ಯರಿಗೆ ಇರುವ ವ್ಯತ್ಯಾಸ ಏನು ಗೊತ್ತಾ? ನೀವು ಕಾಡು ತೋಟ ಗದ್ದೆಗಳಿಗೆ ಬೌಂಡರಿ ಬೇಲಿ ಹಾಕೊಂಡು ಸ್ವಾರ್ಥಿಗಳಾಗಿ ಬದುಕ್ತೀರಾ. ನಾವು ಅಷ್ಟೂ ಪ್ರಾಣಿಗಳು ಒಂದೇ ಕಾಡಲ್ಲಿ ಅನ್ಯೋನ್ಯವಾಗಿ ಬೌಂಡರಿಗಳಿಲ್ಲದೆ ಬದುಕ್ತೇವೆ. ನಮಗೆ ಆಸೆ ದುರಾಸೆಗಳು ಏನೂ ಇಲ್ಲ, ಹಸಿವು ಮಾತ್ರ ಇದೆ. ಆದರೆ ನಿಮಗೆ ದುರಾಸೆ ಸ್ವಾರ್ಥ ಎಲ್ಲವೂ ಕೂಡ ಇದೆ. ನಿಮ್ಮ ಹಸುವನ್ನು ಇಂಗಿಸೋದಕ್ಕೆ ಆಗೋದೇ ಇಲ್ಲ. ನಿಮ್ಮ ದುರಾಸೆಯ ಹೊಟ್ಟೆ ಇದೆಯಲ್ಲ, ಅದು ನನ್ನ ಈ ಹೊಟ್ಟೆಗಿಂತ ದೊಡ್ಡದು. ನಿಮ್ಮ ನಾಲಿಗೆ ಚಪಲಕ್ಕಾಗಿ ಪಾಪದ ಕಾಡು ಪ್ರಾಣಿಗಳನ್ನ ಬೇಟೆಯಾಡ್ತೀರಾ, ಮರ ಕದ್ದು ಮಹಡಿ ಮನೆ ಕಟ್ತೀರಾ. ನಿಮ್ಮ ಸುಖದ ಜೀವನಕ್ಕಾಗಿ ಕಾಡು ನಾಶ ಮಾಡಿ ಮೋಜು ಮಸ್ತಿ ಮಾಡ್ತೀರಾ. ಒಂದು ನೆನ್ಪಿಟ್ಕೊಳ್ಳಿ, ನಾವು ಹುಲ್ಲು ಮೇದು ಹಾಕೋ ಲದ್ದಿಯಿಂದಲೇ 10 ಗಿಡಗಳು ಹುಟ್ಟಿ ಅವು ಮರಗಳಾಗ್ತವೆ, ಅರಣ್ಯ ಬೆಳೆಯುತ್ತೆ. ಅದೇ ನಿಮ್ಮ ಲದ್ದಿಯಲ್ಲಿ ಚಿಚಿ ಯೋಚನೆ ಮಾಡೋಕ್ಕೂ ಅಸಹ್ಯ ಆಗುತ್ತೆ. ಕಾಡಿನ ನ್ಯಾಯದ ಪ್ರಕಾರ ಬದುಕಿದ್ರೆ ನಾವು ನರಹಂತಕ, ಪುಂಡರು, ದಾಂಧಲೆಕೋರರು ಆಗ್ತವೆ. ನಮ್ಮ ಮೇಲೆ ಗುಂಡು ಹೊಡಿತೀರಾ? ಇದೇ ನೋವಲ್ಲಿ ಒಂದಿನ ದಯನೀಯವಾಗಿ ಸತ್ತೇ ಹೋಗ್ತೇನೆ ಅಂತ ಗೊತ್ತಿದ್ರೂ ಕೂಡ ನೀವು ಇಂತಹ ಅನ್ಯಾಯ ಮಾಡ್ತೀರಾ. ನಿಜವಾದ ಕ್ರೂರ ಮೃಗಗಳು ನೀವೇ, ನಾವಲ್ಲ. ಈಗ ನನ್ನ ಕಾಡಿನ ಬದುಕನ್ನೇ ನೀವು ಮುಗಿಸ್ಬಿಟ್ಟಿದ್ದೀರಾ. ಇನ್ನು ನನಗೆ ಆನೆಯ ಬದುಕು ಸಿಗೋದಿಲ್ಲ, ಜೀತದ ಬದುಕಷ್ಟೇ ನನಗೆ ಉಳಿದಿರೋದು. ಅನುಭವಿಸ್ತೇನೆ, ನನ್ನ ಹಣೆ ಬರಹ. ಕೊನೆಯದಾಗಿ ಈ ಫಾರೆಸ್ಟ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಕಾಲಲ್ಲಿದ್ದ ಗುಂಡನ್ನ ಹೊರತೆಗೆದು ನನ್ನ ಯಾತನೆ ಕಡಿಮೆ ಮಾಡಿದ್ದಕ್ಕಾಗಿ. ಕನಿಷ್ಠ ಈ ಯಮಯಾತನೆಯಿಂದ ಹೊರಬನ್ನಲ್ಲ ಅನ್ನೋದೊಂದೇ ಸಮಾಧಾನ. ನನ್ನಂತಹ ನೂರಾರು ಕಾಡು ಪ್ರಾಣಿಗಳ ರೋದನೆ ಅರಣ್ಯ ರೋದನೆಯಾಗಿಯೇ ಉಳಿದು ಹೋಗಿದೆ. ನಮ್ಮ ಕಷ್ಟಗಳಿಗೆ ದನಿಯಾಗುವವರು ಯಾರೂ ಇಲ್ಲ ಇಲ್ಲಿ. ಅದೇನೋ ಬ್ಯಾರಿಕೇಡ್, ಸೋಲಾರ್ ಫೆನ್ಸಿಂಗ್, ಕಂದಕ ಅಂತ 100 ಕೋಟಿ ಸುರಿತಾ ಇದ್ದೀರಾ. ನಿಮ್ಮ ಹೊಟ್ಟೆನೇ ತುಂಬಿಸ್ಕೊಳ್ತಾ ಇದ್ದೀರಲ್ಲ, ಅದನ್ನೇ ಕನಿಷ್ಠ ನಮ್ಮ ಆಹಾರ ಉತ್ಪಾದನೆ ಮಾಡಲಿಕ್ಕಾದ್ರೂ ಉಪಯೋಗಿಸಿ, ಪ್ರಯೋಜನ ಆಗ್ಬೋದು. ಕಾಡಿಗೆ ಬಂದು ನೋಡಿ, ನಮ್ಮ ಕಷ್ಟ ತಿಳ್ಕೊಳ್ಳಿ. ಮುಂದೊಂದು ದಿನ ನಮ್ಮ ಕಷ್ಟಕ್ಕೆ ನೀವೇ ಪರಿಹಾರ ಕೊಡ್ಬೋದು. ಆ ದಿನಕ್ಕಾಗಿ ಕಾಯ್ತೇನೆ. ನಮಸ್ಕಾರ. ಹಾಂ,
ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ.